ಎಲ್ಲರಿಗೂ ನಮಸ್ಕಾರ. ಇಂದು ರಿಪೋರ್ಟ್ಗಳನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ರಿಪೋರ್ಟ್ಗಳಿಗೆ ಹೋಗಿ ಅದು ನಿಮಗೆ ರಿಪೋರ್ಟ್ ಸ್ಕ್ರೀನ್ಗೆ ಕರೆದೊಯ್ಯುತ್ತದೆ. ಇಲ್ಲಿ ನೀವು ನಿಮ್ಮ ಇಷ್ಟದ ಮಾಡ್ಯೂಲ್ ಆಯ್ಕೆ ಮಾಡಬಹುದು. ಈ ಸ್ಕ್ರೀನ್ನಲ್ಲಿ ನೀವು ಹಿಂದಿನ ರಿಪೋರ್ಟ್ಗಳನ್ನು ಮತ್ತು ಬೇರೆ ಬೇರೆ ಫಿಲ್ಟರ್ಗಳನ್ನು ನೋಡಬಹುದು. ಆರಂಭಿಸಲು ರಿಪೋರ್ಟ್ ಟೈಪ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪರ್ಚೇಸ್ ಅಥವಾ ಪರ್ಚೇಸ್ ರಿಟರ್ನ್ ಆಯ್ಕೆ ಮಾಡಬಹುದು. ಮುಂದಿನದು ಟೆಂಪ್ಲೇಟ್ ಫಿಲ್ಟರ್, ನಂತರ ಕಾಲಮ್ಸ್ ಫಿಲ್ಟರ್. ಕಾಲಮ್ಸ್ ಫಿಲ್ಟರ್ ನಿಮಗೆ ನಿಮ್ಮ ರಿಪೋರ್ಟ್ನಲ್ಲಿ ಸೇರಿಸಬೇಕಾದ ಅಥವಾ ತೆಗೆದುಹಾಕಬೇಕಾದ ಕಾಲಮ್ಸ್ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಡೇಟ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೇಟ್ ರೇಂಜ್ ಆಯ್ಕೆ ಮಾಡಬಹುದು. ನಂತರ ರಿಪೋರ್ಟ್ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ರಿಪೋರ್ಟ್ ಪೆಂಡಿಂಗ್ ಸ್ಥಿತಿಯಲ್ಲಿ ಇರುತ್ತದೆ. ಪುಟವನ್ನು ರಿಫ್ರೆಶ್ ಮಾಡಿದ ನಂತರ ನೀವು ಜನರೇಟ್ ಮಾಡಿದ ರಿಪೋರ್ಟ್ ನೋಡಬಹುದು. ನೀವು ರಿಪೋರ್ಟ್ ಡೌನ್ಲೋಡ್ ಮಾಡುವ ಆಯ್ಕೆಯೂ ಇದೆ. ಹಿಂದಕ್ಕೆ ಹೋಗಿ ನೀವು ಇತರ ರಿಪೋರ್ಟ್ಗಳನ್ನು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡಬಹುದು. ಈ ರಿಪೋರ್ಟ್ಗಳಲ್ಲಿ ಹಿಂದಿನ ಇತಿಹಾಸವಿದೆ. ಕೆಲವು ರಿಪೋರ್ಟ್ಗಳಲ್ಲಿ ಹಿಂದಿನ ಇತಿಹಾಸ ಇಲ್ಲ. ಅವುಗಳನ್ನು ನೋಡಲು ಸೇಲ್ಸ್ಗೆ ಹೋಗಿ ನಂತರ ಬಿಲ್ ಇತಿಹಾಸಕ್ಕೆ ಹೋಗಿ. ಇಲ್ಲಿ ನೀವು ರಿಪೋರ್ಟ್ ಡೌನ್ಲೋಡ್ ಮಾಡುವ ಆಯ್ಕೆಯನ್ನು ನೋಡಬಹುದು. ಅದೇ ರೀತಿ ಪರ್ಚೇಸ್ ಇತಿಹಾಸ, ಪರ್ಚೇಸ್ ರಿಟರ್ನ್ ಇತಿಹಾಸ, ಹೋಲ್ಸೇಲ್ ಇತಿಹಾಸ ಮತ್ತು ಹೋಲ್ಸೇಲ್ ರಿಟರ್ನ್ ಇತಿಹಾಸ ರಿಪೋರ್ಟ್ಗಳನ್ನು ಕೂಡ ನೋಡಬಹುದು. ಧನ್ಯವಾದಗಳು.